ಏನು ಹೇಳ್ತಿದ್ದೀವಿರು ನೀನು? ಅಕ್ಕ, ನಿನಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು MLA ಎಲೆಕ್ಷನ್ ಗೆದ್ದ ತಕ್ಷಣ ದೊಡ್ಡ ಯಜಮಾನರು ಈ ಮನೇನ ನನಗೆ ಗಿಫ್ಟ್ ಆಗಿ ಕೊಟ್ಟರು. ಅವ್ರ ದೊಡ್ಡ ಗುಣ ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದರು. ಈಗ ಅವರೆಲ್ಲ ಆಸ್ತಿನೂ ಶ್ರಾವಣಿ ಹೆಸರಿಗೆ ಬರೆದ ಮೇಲೆ ಈ ಮನೇನು ಅವಳಿಗೆ ಸೇರಿದ್ದೆ. ಈ ಮನೆ ಮೇಲೆ ನನಗೆ ಯಾವ ಅಧಿಕಾರನೂ ಇಲ್ಲ ಅಕ್ಕ. ಶ್ರಾವಣಿ ತಗೊಂಡಿರೋ ನಿರ್ಧಾರನ ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮೇಲಾಗಿ ಶ್ರಾವಣಿ ಸುಬ್ಬು ತಪ್ಪು ಮಾಡಿದ್ದಾರೆ. ಅವ್ರ ಮನೆಯವ್ರನ್ನ ಹೊಣೆ ಮಾಡೋದು ನನಗೇನೋ ಸರಿ ಕಾಣಿಸಲ್ಲ. ನನಗೆ ಅವ್ರ ಮನೆಯವ್ರ ಬಗ್ಗೆ ಅಷ್ಟೇ ಗೌರವ, ಅಷ್ಟೇ ಪ್ರೀತಿ ಇದೆ. ನನ್ನ ಕರ್ತವ್ಯ. ಎಷ್ಟು ದಿನ ಇರ್ತಾರೋ ಇರಲಿ ಬಿಡು, ನೀನು ತಲೆ ಕೆಡಿಸ್ಕೋಬೇಡ, ಆಮೇಲೆ ನೋಡೋಣ. ಅತ್ತೆಯವರೇ, ಅಪ್ಪ ಹೇಳಿದ್ ಕೇಳಿಸ್ತಾ? ಇದು ನನ್ನ ಮನೆ. ನಾನು ಈ ಮನೆಗೆ ಹೊರಗಿನವಳಲ್ಲ. ಆದ್ರೆ ನಾನು ಯಾರನ್ನು ಬೇಕಾದ್ರೂ ಈ ಮನೆಯಿಂದ ಹೊರಗಡೆ ಕಳಿಸ್ಬೋದು. ಹಾಗೆ ಯಾರನ್ನು ಬೇಕಾದ್ರೂ ಈ ಮನೆಯಲ್ಲಿ ಇರಿಸ್ಕೋಬಹುದು. ಇನ್ಮುಂದೆ ನನ್ನ ಮನೆಯವರು ನನ್ನ ಜೊತೆ ನನ್ನ ಮನೆಯಲ್ಲೇ ಇರ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಇರೋದಾದ್ರೆ ಇರ್ಬೋದು, ಇಲ್ಲ ಆದ್ರೆ ಹೋಗ್ಲಿ ಬಿಟ್ಟು. ನಿಮ್ಮಷ್ಟು ಕ್ರೂರಿ ನಾನಲ್ಲ. ಮನೇಲಿರೋರ್ನ ಹೊರಗಡೆ ಕಳಿಸೋಷ್ಟು ಕೆಟ್ಟ ಮನಸ್ಸು ನನಗಿಲ್ಲ. ಆದ್ರೆ ಈ ಶ್ರಾವಣಿಗೆ ತೆರೆ ಹಿಂದೆ ಹೋರಾಡೋದಕ್ಕೆ ಇಷ್ಟ ಇಲ್ಲ. ಎದುರಾಳಿಗೆ ಎದುರಾಗಿ ನಿಲ್ಲೋದಕ್ಕೆ ಸಿದ್ಧವಾಗಿ ಬಂದಿದೆ. ನಿಮ್ಮ ಆಟಗಳನ್ನೆಲ್ಲ ಕಟ್ಟಿಟ್ಟು ನಿಮ್ಮ ಅಹಂಕಾರನ ಮುರಿದು ಸಣ್ಣದಾಗೆ ಪಾಠ ಹೇಳ್ಕೊಡ್ತೀನಿ. ಅದನ್ನು ಕಲಿಯೋದಕ್ಕೆ ನೀವು ಸಿದ್ಧವಾಗಿರಿ. ಇಂದ್ರ, ಯಾಕೆ ಆ ವರಲಕ್ಷ್ಮಿಗೆ ಅಷ್ಟೊಂದು ಹಿಂಸೆ ಕೊಡ್ತೀಯಾ? ನಮ್ಮನೆ ಸೊಸೆ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಅದು ನಮಗೆ ಶ್ರೇಯಸ್ ಅಲ್ಲ ಕಣೆ. ನಮ್ಮನೆ ಮಗಳ ಕಣ್ಣಲ್ಲಿ ನೀರು ಹಾಕಿದ್ರೆ ಅದು ನಮಗ್ ಶ್ರೇಯಸ್ಸ? ನೋಡಿ, ನೀವು ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇರ್ಬೇಡಿ. ನನಗಾಗಲ್ಲ. ನಾನು ಅವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಹಾಗಲ್ವೇ ಇಂದ್ರ, ಒಂದು ಹೆಣ್ಣಾಗಿ ನೀನ್ ತಾನೇ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೋಬೇಕು. ಹೌದು, ನನ್ನ ಮಗಳ ಕಷ್ಟ ನೋವು ಅರ್ಥ ಮಾಡ್ಕೊಂಡು ಅದೇ ರೀತಿ ನಾನು ನಡ್ಕೋತಾ ಇದ್ದೆ. ಒಂದ್ ವೇಳೆ ನಿನ್ ಮಗಳೇ ನಾಳೆ ಗಂಡನ ಮನೆಗೆ ಹೋದಾಗ ಅವರ ಅತ್ತೆ ಇದೇ ರೀತಿ ನಡ್ಕೊಂಡ್ರೆ ನೀನ್ ಸಹಿಸ್ಕೋತೇನೆ? ರೀ, ನನ್ನ ಮಗಳ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಿದ್ರೆ ಅದು ಬೇರೆ ಮಾತು. ಆದ್ರೆ ಅವಳ ಮದುವೆಗೆ ಅವಳ ಜೀವನಕ್ಕೆ ಕಲ್ಲು ಹಾಕಿದ್ರಲ್ಲ, ಮಣ್ಣು ಹಾಕಿದ್ರಲ್ಲ ಅವರು. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಹಾಗಂತ ವರಲಕ್ಷ್ಮಿಗೆ ತೊಂದರೆ ಕೊಡ್ತಾ ಇದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಸರಿ ಹೋಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗಂತೂ ಸಮಾಧಾನ ಸಿಗುತ್ತೆ. ನನ್ನ ಮಗಳು ಪಡ್ತಿರೋ ನೋವಿಗೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ನನಗಿರೋದು ಇದೊಂದೇ ದಾರಿ. ಪಾಪ ವರ, ನನ್ನಿಂದ ಈ ಮನೇಲಿ ಅವಳು ಎಷ್ಟು ನೋವು ಅನುಭವಿಸ್ತಿದ್ದಾಳೆ. ಹಾಗಂತ ನಾನು ಅವಳ ಬಗ್ಗೆ ಅನುಕಂಪ ತೋರ್ಸೋದಕ್ಕಾಗೋದಿಲ್ಲ. ಸುಬ್ಬು ನಾನು ಪಡ್ಕೋಬೇಕು. ನಾನು ಅನ್ಕೊಂಡಿದ್ದಾಗಬೇಕು ಅಂದರೆ ವರಲಕ್ಷ್ಮಿ ಈ ಮನೇಲಿ ಕಷ್ಟಗಳನ್ನ ಅನುಭವಿಸ್ಲೇಬೇಕು. ವಿಜಯ ಮೇಡಮ್ ಹೇಳಿದ ಥರನೇ ನಾನು ನಡ್ಕೋಬೇಕು. ಮನಸ್ಸಿಗೆ ಅಯ್ಯೋ ಅನ್ನಿಸ್ಬೋದು, ಆದರೆ ಯಾರಿಗೇನಾದರೆ ನನಗೇನು? ನನಗೂ ಒಂದು ಜೀವನ ಇದೆ. ಆ ಜೀವನನ ನಾನು ಸರಿ ಮಾಡ್ಕೋಬೇಕು. ನಾನೀಗ ಅದ್ರ ಕಡೆ ಯೋಚನೆ ಮಾಡಬೇಕು. ನೋಡೇ ಇಂದ್ರ, ನೀನ್ ಕಾರಣಗಳು ಏನೇ ಕೊಡ್ಬೋದು, ಆದ್ರೆ ನೀನ್ ಮಾಡ್ತಿರೋ ತಪ್ಪು ಕಣೆ. ನಮ್ಮ ಮಗಳ ಜೀವನ ಹೀಗಾಯ್ತು ಅಂತ ಆ ಹೆಣ್ಮಗು ಕಷ್ಟ ಕೊಟ್ಟು ಕಣ್ಣೀರ್ ಹಾಕ್ಸೋದು ಇದೊಂಥರ ವಿಕೃತಿ ಕಣೆ. ನಾವಿವಾಗ ಯೋಚನೆ ಮಾಡಬೇಕಾಗಿರೋದು ನಮ್ಮ ಮಗಳ ಜೀವನನ ಹೇಗ್ ಸರಿ ಮಾಡಬೇಕು ಅನ್ನೋದನ್ನ ಹೊರತು ನಮ್ಮನೆ ಸೊಸೆಗೆ ಹಿಂಸೆ ಕೊಟ್ಟು ಅವಳ ಜೀವನನ ಹಾಳು ಮಾಡಬೇಕು ಅನ್ನೋದಲ್ಲ. ಸಾಕು, ನೀವೇನು ನನಗೆ ಹೇಳೋದು ಬೇಕಾಗಿಲ್ಲ. ನೀವೇನೇ ಹೇಳಿದ್ರು ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ದೇನೆ ಅದನ್ನೇ ಮಾಡ್ತೀನಿ.
ಆಯ್ತು ಬಿಡೆ ಇಂದ್ರ, ನಿನಗಾಗ್ದೇನ್ ಅನ್ಸುತ್ತೋ ಅದನ್ನೇ ಮಾಡು. ಆದ್ರೆ ಒಂದು ಮಾತ್ರ ನೆನಪಲ್ಲಿ ಇಟ್ಕೋ, ಒಬ್ಬ ಮಾವನಾಗ ಅಲ್ಲದಿದ್ರು ಕೂಡ ಒಬ್ಬ ಮನುಷ್ಯನಾಗಿ ನಾ ವರಲಕ್ಷ್ಮಿ ಪರವಾಗಿರ್ತೀನಿ. ನೀನ್ ನನ್ನ ಜೊತೆ ಮಾತು ಬಿಟ್ರು ಪರವಾಗಿಲ್ಲ, ಆದ್ರೆ ನಾನ್ ಮಾತ್ರ ನನ್ನ ಸೊಸೆಗೆ ನೋವಾಗದೆ ಇರ್ತಾರ ನೋಡ್ಕೋತೀನಿ. ನಿಂತ್ಕೊಳ್ಳಿ, ಎಲ್ಲರೂ ಅವಳ ಪರವಾಗಿ ನಿಂತ್ಕೊಳ್ಳಿ. ನನಗೇನು ಭಯ ಇಲ್ಲ, ನಾನು ಕಳ್ಕೊಳ್ಳೋದು ಏನೂ ಇಲ್ಲ ಇದರಲ್ಲಿ. ಇಷ್ಟಕ್ಕೂ ಅವಳನ್ನ ಗೋಳು ಹಿಡ್ಕೊಳ್ಳೋದಕ್ಕೆ ನನಗೆ ಗಂಡು ತಾಳಿ ಏನೂ ಬೇಕಾಗಿಲ್ಲ. ಈ ಇಂದ್ರಮ್ಮನ ಮಾತೆ ಬೆಂಕಿ ಇದ್ದ ಹಾಗೆ, ಅವಳು ಸುಟ್ಟು ಬೂದಿ ಹಾಕ್ತಾಳೆ, ಬೂದಿ ಮಾಡ್ತೀನಿ ಅವಳನ್ನ. ಇದೇನಿದು, ಚಿಕ್ಕಮ್ಮ ಅವ್ರ ರೂಮಲ್ಲಿ ಇಲ್ವಲ್ಲ, ಎಲ್ಲಿ ಹೋದ್ರು? ಪಿಂಕಿ ಪುಟ್ಟ, ಶ್ರಾವಣಕ್ಕ, ಶ್ರಾವಣಕ್ಕ, ನಂಗೆ ಅಮ್ಮ ಬೇಕು ಶ್ರಾವಣಕ್ಕ. ಆಯ್ತು ಆಯ್ತು ಆಯ್ತು, ಅಳ್ಬೇಡ ಅಳ್ಬೇಡ. ನಾನು ಬಂದಿದ್ದೀನಲ್ಲ, ಅಮ್ಮನ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಅಳ್ಬೇಡ ನೀನು, ಅಮ್ಮಂಗೆ ಏನೂ ಆಗಲ್ಲ. ಹಾಂ, ಧೈರ್ಯವಾಗಿರು. ಥ್ಯಾಂಕ್ಸ್ ಶ್ರಾವಣಕ್ಕ, ನೀನ್ ಯಾವಾಗ ಬರ್ತಿ ಅಂತ ನಾನು ಕಾಯ್ತಾ ಇದ್ದೆ. ಬಾ ಶ್ರಾವಣಕ್ಕ, ಈಗಲೇ ಅಮ್ಮನ ಹತ್ರ ಹೋಗೋಣ. ಹೌದು, ಅಮ್ಮ ಎಲ್ಲಿದ್ದಾರೆ? ಈ ರೂಮಲ್ಲಿ ಯಾಕಿಲ್ಲ? ಅಮ್ಮ ಈ ರೂಮಲ್ಲಿ ಇಲ್ಲ, ಅಮ್ಮನ ವಿಜಯತ್ತೆ ಬೇರೆ ರೂಮಲ್ಲಿ ಕೂಡ ಹಾಕಿದ್ದಾರೆ. ಬಾ, ನಿನಗೆ ನಾನು ರೂಮ್ ತೋರಿಸ್ತೀನಿ.